ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ಭಗವತಿ ಸಂಕಲ್ಪಕ್ಕೆ ಸ್ವಾಗತ. ಹರೇ ರಾಮ. ಆಧಾರೇ ಪ್ರಥಮಂ ಸಹಸ್ರಕಿರಣಂ ತಾರಾಧಿಪಂ ಸ್ವಾಲಯೇ ಮಾಹೇಯಂ ಮಣಿಪೂರಕೆ ಹೃದಿಬುಧಂ ಕಂಠೇ ಚ ವಾಚಸ್ಪತಿಂ ಭ್ರೂಮಧ್ಯೆ ಭೃಗುನಂದನಂ ದಿನಮಣೆ ಪುತ್ರಂ ತ್ರಿಕೋಟಸ್ಥಲೆ ನಾಡಿ ಮರ್ಮಸು ರಾಹು ಕೇತು ಗುಳಿಕಾನ್ ನಿತ್ಯಂ ನಮಾಮ್ಯಾಯುಷೇ. ಶ್ರೀ ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ನಮಸ್ಕರೋಮಿ. ಆತ್ಮೀಯರೇ, ಇಂದು 2ನೇ ತಾರೀಕು 8ನೇ ತಿಂಗಳು 2026ನೇ ಇಸ್ವಿ, ಭಾನುವಾರ. ಇಂದಿನ ದಿವಸದ ಪಂಚಾಂಗ ಹೇಗಿದೆ ನೋಡೋಣ, ಗ್ರಹಗಳ ಸ್ಥಿತಿ ನೋಡೋಣ ಹೇಗಿದೆ ಹೇಳುವಂಥದ್ದನ್ನು, ಹಾಗೂ ರಾಶಿಫಲದ ವಿಮರ್ಶೆ ಮಾಡೋಣ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ನೃಪಶಾಲಿವಾಹನ ಗತಶಕ ವರ್ಷ 1948ನೇ ಮಂಗಳಕರ ಪರಾಭವ ನಾಮ ಸಂವತ್ಸರದ ದಕ್ಷಿಣಾಯಣ ಗ್ರೀಷ್ಮ ಋತು ಆಷಾಢ ಮಾಸದ ಕೃಷ್ಣ ಪಕ್ಷದ ಚತುರ್ಥಿ ತಿಥಿ ಆಗಿರತಕ್ಕಂಥದ್ದು. ವಾರ ಭಾನುವಾರವಾಗಿದೆ. ಈ ದಿವಸ ನಕ್ಷತ್ರ ಪೂರ್ವಭಾದ್ರ ನಕ್ಷತ್ರ ಇದೆ. ಈ ದಿವಸದ ಯೋಗ ಅತಿಗಂಡ ನಾಮ ಯೋಗ ಇದೆ, ಭವಕರಣ ಇದೆ ಇವತ್ತಿನ ಪಂಚಾಂಗದಲ್ಲಿ. ಹೀಗಿರುವಾಗ ದಿನದ ವಿಶೇಷತೆಯಲ್ಲಿ ಇವತ್ತಿನ ದಿವಸ ಸಂಕಷ್ಟಾರ ಚತುರ್ಥಿ ಆಚರಣೆಯನ್ನು ಮಾಡಿಕೊಳ್ಳುವವರಿಗೆ, ಗಣಪತಿ ಉಪಾಸನೆಯನ್ನು ಮಾಡಿಕೊಳ್ಳುವವರಿಗೆ ಒಳ್ಳೆಯ ದಿವಸವಾಗಿರ್ತಕ್ಕಂಥದ್ದು. ಅದು ಭಾನುವಾರವಾಗಿದೆ. ಭಾನುವಾರದಲ್ಲೂ ಗಣಪತಿ ಉಪಾಸನೆ ಮಾಡಿದರೆ ಗಣಪತಿಯು ತುಷ್ಟನಾಗ್ತಾನೆ. ಜೊತೆಯಲ್ಲಿ ಇವತ್ತಿನ ದಿವಸ ಬದಲಾವಣೆಯೂ ಇದೆ. ಏನು ಬದಲಾವಣೆ? ಅಂಗಾರಕನ ಬದಲಾವಣೆ ಇರತಕ್ಕಂಥದ್ದು. ಕುಜ ವೃಷಭ ರಾಶಿಯಲ್ಲಿದ್ದು ಭಾಳ ದಿವಸ ಆಯಿತು. ಅವನಿಗೆ ಹೇಳಿರ್ತಕ್ಕಂಥದ್ದು ಒಂದು ರಾಶಿಯಲ್ಲಿ 1.5 ತಿಂಗಳು. ಕುಜನು ಬದಲಾವಣೆಯಾಗುವಂತಹ ಸಂದರ್ಭ. ಮಧ್ಯರಾತ್ರಿಯ ಕಾಲದಲ್ಲಿ ವೃಷಭ ರಾಶಿಯಲ್ಲಿರ್ತಕ್ಕಂತಹ ಕುಜನು ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ನಾಳೆ ಬೆಳಗ್ಗೆಯಿಂದ ಕುಜ ಮಿಥುನದಲ್ಲೇ. ಹೀಗಿರುವಾಗ ಇವತ್ತಿನ ದಿವಸ ಖಗೋಳದ ಸ್ಥಿತಿ ಹೇಗಿದೆ ಅಂತ ನೋಡುವಾಗ, ಮೇಷರಾಶಿಯಲ್ಲಿ ಯಾವುದೇ ಗ್ರಹ ಇಲ್ಲ. ವೃಷಭ ರಾಶಿಯಲ್ಲಿ ಅಂಗಾರಕನಿದ್ದಾನೆ ಇವತ್ತು. ಮಿಥುನ ರಾಶಿಯಲ್ಲಿ ಬುಧನಿದ್ದಾನೆ. ಕರ್ಕಾಟಕ ರಾಶಿಯಲ್ಲಿ ಗುರು ಮತ್ತು ರವಿಯರ ಯುತಿ. ಸಿಂಹರಾಶಿಯಲ್ಲಿ ಕೇತು. ಕನ್ಯಾ ರಾಶಿಗೆ ಶುಕ್ರ ಬಂದುಬಿಟ್ಟಿದ್ದಾನೆ. ತುಲಾ ವೃಶ್ಚಿಕ ಎರಡೂ ರಾಶಿ ಶೂನ್ಯ ರಾಶಿಯಾಗಿದೆ. ಧನು ರಾಶಿಯಲ್ಲಿ ಇವತ್ತಿನ ದಿವಸ ಮಾಂದ್ಯೋದಯವಾಗಿರ್ತಕ್ಕಂಥದ್ದು. ಮಕರ ರಾಶಿ ಶೂನ್ಯ. ಕುಂಭರಾಶಿಯಲ್ಲಿ ಪೂರ್ವಭಾದ್ರ ನಕ್ಷತ್ರದಲ್ಲಿ ಚಂದ್ರನಿದ್ದಾನೆ ರಾಹುವಿನ ಜೊತೆಯಲ್ಲಿ. ಮೀನರಾಶಿಯಲ್ಲಿ ಶನಿ ಮಹಾತ್ಮ. ಇದು ಇವತ್ತಿನ ಖಗೋಳದ ಸ್ಥಿತಿಯಾಗಿರ್ತಕ್ಕಂಥದ್ದು. ಹೀಗಿರುವಾಗ ಮೇಷಾದಿ 12 ರಾಶಿಗಳ ಫಲ ಯಾವ ರೀತಿಯಲ್ಲಿರ್ತದೆ ಹೇಳುವಂಥದ್ದನ್ನು ನೋಡೋಣ. ಮೊದಲು ಮೇಷರಾಶಿ ನೋಡಿ. ಮೇಷರಾಶಿಯವರ ಫಲವನ್ನು ನೋಡುವಾಗ ಪಂಚಮ ರಾಶಿಯಲ್ಲಿ ಕೇತು ಮಾತ್ರ ಇದ್ದಾನೆ. ಪಂಚಮ ರಾಶಿ ಅಧಿಪತಿ ಸುಖ ಸ್ಥಾನದಲ್ಲಿ ಇದ್ದದರಿಂದ ಸುಖ ಭೋಜನದ ವ್ಯವಸ್ಥೆ ಇವತ್ತಿನ ದಿವಸ. ಮನೆಗೆ ಸಂಬಂಧಿಕರು ಬರುವ ಸಾಧ್ಯತೆ ಇದೆ, ಅಥವಾ ಬಂಧುಗಳ ಆಗಮನ ಆಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಅದರಿಂದ ಮನೆಯಲ್ಲಿ ವಿಶೇಷವಾದಂತಹ ಊಟೋಪಚಾರಗಳು, ಅವುಗಳ ತಯಾರಿ ಇತ್ಯಾದಿಗಳು ನಡೆಯುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಲಾಭಸ್ಥಾನದಲ್ಲಿ ಚಂದ್ರನು ಇದ್ದದ್ದರಿಂದ, ರಾಹುವಿನ ಜೊತೆಯಲ್ಲಿದ್ದದ್ದರಿಂದ ಸ್ವಲ್ಪ ಮಟ್ಟಿಗೆ ಹೆಣ್ಣು ಮಕ್ಕಳಿಗೆ ತೊಂದರೆ ಉಂಟಾಗುವಂತಹ ಸಾಧ್ಯತೆ, ಅವಮಾನ, ಜೊತೆಯಲ್ಲಿ ಅಪರಾಧಗಳು, ಅಥವಾ ಮಾತಿಗೆ ಮಾತು ಬೆಳೆದು ಏನಾದರೂ ಕೆಟ್ಟ ಮಾತುಗಳನ್ನು ಕೇಳಬೇಕಂತ ಸಂದರ್ಭವೂ ಬಂದಿತ್ತು. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ದುರ್ಗಾ ಪ್ರಾರ್ಥನೆ, ಮನೆ ದೇವರ ಪ್ರಾರ್ಥನೆ, ದುರ್ಗಾ ಪ್ರಾರ್ಥನೆಯನ್ನು ಮಾಡುವುದರಿಂದ ಮುಂದೆ ಆಗುವಂತಹ ದುರಿತಗಳ ನಿವಾರಣೆಯಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಆದ್ದರಿಂದ ದುರ್ಗಾ ಪ್ರಾರ್ಥನೆ ಮಾಡಿಕೊಳ್ಳಿ, ಶುಭವಾಗುತ್ತೆ. ಮೇಷರಾಶಿಯವರು 9 ನಿಮ್ಮ ಸಂಖ್ಯೆ, ಕೆಂಪು ಬಣ್ಣ, ಪೂರ್ವ ದಿಕ್ಕು, ಸುಬ್ರಹ್ಮಣ್ಯೇಶ್ವರ ದೇವರು ಎಲ್ಲ ನಿಮಗೆ ಅನುಕೂಲವನ್ನು ಮಾಡುವಂಥದ್ದು. ಪಡ್ಕೊಳ್ಳಿ, ಶುಭವಾಗುತ್ತೆ. ಈಗ ವೃಷಭ ರಾಶಿ. ವೃಷಭ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಅಂಗಾರಕನಿದ್ದಾನೆ. ಇನ್ನೇನು ಆರೋಹಣ ಸ್ಥಿತಿಯಲ್ಲಿದ್ದಾನೆ. ಮುಂದಿನ ರಾಶಿಗೆ ದಾಪುಗಾಲ ಹಾಕ್ತಾ ಇದ್ದಾನೆ. ಆದರೂ ಸಹಿತವಾಗಿ ಸ್ವಲ್ಪ ಶಾರೀರಿಕವಾಗಿ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ವೃಷಭ ರಾಶಿಯವರಿಗೆ. ಅದರಲ್ಲೂ ಮೃಗಶಿರ ನಕ್ಷತ್ರದ 2ನೇ ಪಾದದವರಿಗೆ ಅತ್ಯಂತ ಕಠಿಣವಾದಂತಹ ಸಂದರ್ಭ ಇರತಕ್ಕಂತಹದ್ದು ಇವತ್ತಿನ ದಿವಸ. ಸಪ್ತಮಾಧಿಪತಿ ಅಂತಹ ಕುಜ ನಿಮ್ಮ ರಾಶಿಯಲ್ಲೇ ಇದ್ದದ್ದರಿಂದ ದಾಂಪತ್ಯ ಜೀವನದಲ್ಲೂ ವಿರಸದ ಮಾತನ್ನು ಕೇಳಬೇಕಾದಂತಹ ಸಂದರ್ಭ. ಸರಸದ ಮಾತಿರಲಿ, ವಿರಸದ ಮಾತು ನಿಮಗೆ ಅಪಾಯವನ್ನು ತರುವಂತಹದ್ದು. ಆದ್ದರಿಂದ ಮಾತೇ ಇಲ್ಲದವರಿಗೆ ವಿರಸದ ಮಾತಾದರೂ ಅನುಕೂಲ ಆಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಹೀಗಾಗಿ ಒಳ್ಳೆಯದಿದೆ. ಕರ್ಮಸ್ಥಾನದಲ್ಲಿ ಚಂದ್ರ ಇದ್ದದ್ದರಿಂದ ಉದ್ಯೋಗಿಗಳಿಗೆ ಸಾಕಷ್ಟು ಅನುಕೂಲತೆಗಳು ಉಂಟಾಗುವಂತಹ ಸಾಧ್ಯತೆಗಳು. ಏನೋ ಉದ್ಯೋಗದಲ್ಲಿ ಬದಲಾವಣೆ ಆಗುವಂತಹ ಸಾಧ್ಯತೆ, ಸ್ವಲ್ಪ ನಿಮಗೂ ಸಂಬಳ ಇತ್ಯಾದಿಗಳು ಬಡ್ತಿ ಸಿಗುವಂತಹ ಸಾಧ್ಯತೆ ಇರತಕ್ಕಂಥದ್ದು.
ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕು ಏನನ್ನು, ಸಾಧ್ಯವಾದರೆ ಮಾರಣಕಟ್ಟೆ ಯಕ್ಷಿ ದರ್ಶನ ಮಾಡಬೇಕು ಅಥವಾ ಮಾರಣಕಟ್ಟೆ ಯಕ್ಷಿಯ ಪ್ರಾರ್ಥನೆಯನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳು ಪರಿಹಾರವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಆರೋಗ್ಯದ ವಿಚಾರದಲ್ಲಿ ಕಾಳಜಿಯಲ್ಲಿ 6 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳುವುದರಿಂದ ಅನುಕೂಲ. ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಹಿತವನ್ನು ತರುವಂತಹದ್ದು. ನೀವು ವಿಶೇಷವಾಗಿ ಪೂರ್ವ ದಿಕ್ಕಿನಲ್ಲಿ ದೇವಿ ದೇವಸ್ಥಾನಕ್ಕೆ ಹೋಗಿ ಬರುವುದರಿಂದ ನಿಮ್ಮ ಕಷ್ಟ ನಿವಾರಣೆ. ಈಗ ಮಿಥುನ ರಾಶಿ. ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಬುಧನಿದ್ದಾನೆ. ನಾಳೆಗೆ ಬೆಳಗಾದರೆ ಕುಜನು ಪ್ರವೇಶ ಮಾಡಿರ್ತಾನೆ. ಹೀಗಾಗಿ ಇವತ್ತಿನ ದಿವಸ ನಿಪುಣ ಯೋಗದ ಜಾತಕ. ಒಳ್ಳೆ ಮಾತಾಡ್ತೀರಿ, ಒಳ್ಳೆಯವರ ಜೊತೆಯಲ್ಲಿ ಬೆರೀತೀರಿ, ಸಜ್ಜನರ ಸಹವಾಸ ಹೆಜ್ಜೇನು ಸವಿದಂತೆ ಹೇಳುವಂತಹ ಒಂದು ಗಾದೆ ಇದೆ. ಆದ್ದರಿಂದ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಇವತ್ತಿನ ದಿವಸ. ನಾಳೆಯಿಂದ ಆಚೆಗೆ ಸ್ವಲ್ಪ ಕಷ್ಟ ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ ಅಥವಾ ಕಷ್ಟಪಡಬೇಕಾದಂತಹ ಸಂದರ್ಭ ಬರ್ತದೆ ಮಿಥುನ ರಾಶಿಯವರಿಗೆ. ಮಿಥುನ ರಾಶಿಯವರಿಗೆ ಲಾಭಾಧಿಪತಿಯಾಗಿರ್ತಕ್ಕಂತಹ ಕುಜನು ವ್ಯಯದಲ್ಲಿದ್ದರಿಂದ ಸ್ವಲ್ಪ ಮಟ್ಟಿಗೆ ತೊಂದರೆಗಳಿದೆ. ರಾತ್ರಿಯ ಕಾಲದಲ್ಲಿ ಪರಿಹಾರ ಆಗ್ತದೆ ಇವತ್ತು, ಯಾಕೆಂದರೆ ಕುಜ ನಿಮ್ಮ ರಾಶಿಗೆ ಬಂದಾಗ ಪರಿಹಾರ ಆಗ್ತದೆ. ನೋಡಿ, ಸಪ್ತಮಾಧಿಪತಿಯಂತಹ ಗುರು ಧನಸ್ಥಾನದಲ್ಲಿದ್ದರಿಂದ ವ್ಯಾವಹಾರಿಕವಾಗಿ ಒಳ್ಳೆಯದು, ಕೌಟುಂಬಿಕವಾಗಿ ನೆಮ್ಮದಿ ಸಿಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಗುರು ದ್ವಿತೀಯದಲ್ಲಿದ್ದರಿಂದ. ತೃತೀಯಾಧಿಪತಿಯಂತಹ ರವಿಯ ಒಟ್ಟಿಗಿದ್ದರಿಂದ ಅಣ್ಣ ತಮ್ಮಂದಿರ ವ್ಯವಹಾರದಲ್ಲಿ ಸ್ವಲ್ಪ ಮಾತುಕತೆ ನಡೆಯುವಂತಹ ಸಾಧ್ಯತೆ ಇರತಕ್ಕಂಥದ್ದು ಪ್ರೋಗ್ರೆಸ್ ಇದೆ. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿಕೊಳ್ಳಿ. 5 ನಿಮ್ಮ ಸಂಖ್ಯೆ, ಹಸಿರು ಬಣ್ಣ, ಆಗ್ನೇಯ ದಿಕ್ಕು, ಇದೆಲ್ಲ ನಿಮಗೆ ಹೇಳಿರ್ತಕ್ಕಂಥದ್ದು. ವಿಷ್ಣು ಸಹಸ್ರನಾಮ ಪಾರಾಯಣದಿಂದ ಕಷ್ಟ ನಿವಾರಣೆ. ಈಗ ಕರ್ಕಾಟಕ ರಾಶಿ. ನೋಡಿ, ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಚಂದ್ರ ಕುಂಭರಾಶಿಯಲ್ಲಿದ್ದಾನೆ. ಕುಂಭರಾಶಿಯಲ್ಲಿ ರಾಹುವಿನ ಜೊತೆಯಲ್ಲಿದ್ದರಿಂದ ಸ್ವಲ್ಪ ನಾಗಿಣಿಯ ಕಾಟ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಅದರಿಂದ ಸ್ವಲ್ಪ ಹುಷಾರಾಗಿರಿ. ಹೆಣ್ಣು ಮಕ್ಕಳ ಕಾಟ, ಹೆಂಗಸರಿಂದ ತೊಂದರೆ ಅಥವಾ ಹೆಂಗಸರ ಶಾಪ ಅಥವಾ ಹೆಂಗಸರು ನಿಮ್ಮನ್ನು ಕೆಂಗಣ್ಣಿನಿಂದ ನೋಡಬೇಕಾದಂತಹ ಸಂದರ್ಭ. ಆದ್ದರಿಂದ ತುಂಬ ಜಾಗೃತಿಯಾಗಿರಬೇಕು. ಹೆಂಗಸರ ವಿಚಾರದಲ್ಲಿ ಮಾತನಾಡುವಾಗ ಮುತ್ತನ್ನು ಪೋಣಿಸಿದಂತೆ ಮಾತನಾಡುವುದರಿಂದ ನಿಮಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಒಟ್ಟಾರೆ ಹಿತವಾದಂತಹ ಮಾತು, ಮಿತವಾದಂತಹ ಮಾತಿನಿಂದ ನಿಮ್ಮ ಕಷ್ಟ ದೋಷಗಳು ಪರಿಹಾರವಾಗುವಂತಹ ಲಕ್ಷಣ ಇವತ್ತಿನ ದಿವಸ ಸ್ತ್ರೀಯರ ಮೂಲಕವಾಗಿ, ಸ್ತ್ರೀ ದೇವತಾ ಮೂಲಕವಾಗಿ ಮಾಡಿಕೊಳ್ಳಿ. ಅದರಿಂದ ನಿಮಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆಗಳು. ಪರಿಹಾರಕ್ಕೆ ನೀವು 2 ನಿಮ್ಮ ಸಂಖ್ಯೆ ಬಳಸ್ಕೊಳ್ಳಿ. ಬಿಳಿ ಬಣ್ಣದ ವಸ್ತ್ರ, ಬಿಳಿ ಬಣ್ಣದ ವಸ್ತುಗಳು, ಬಿಳಿ ಬಣ್ಣದ ಹೂಗಳೆಲ್ಲ ನಿಮಗೆ ಹಿತವನ್ನು ತರುವಂತಹದ್ದು. ಜೊತೆಯಲ್ಲಿ ನೀವು ದಕ್ಷಿಣ ದಿಕ್ಕು ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ವ್ಯವಹರಿಸುವುದರಿಂದ ನಿಮಗೆ ಇವತ್ತಿನ ದಿವಸ ಅನುಕೂಲ ಉಂಟಾಗ್ತದೆ. ದುರ್ಗಾದೇವತೆ ಜೊತೆಯಲ್ಲಿ ಧರ್ಮಸ್ಥಳದ ಮಂಜುನಾಥ, ಇವೆರಡೂ ನಿಮಗೆ ಅನುಕೂಲವನ್ನು ಮಾಡುವಂತಹದ್ದು. ಪ್ರಾರ್ಥನೆ ಮಾಡಿಕೊಳ್ಳಿ, ಶುಭವಾಗುತ್ತೆ. ಈಗ ಸಿಂಹರಾಶಿ. ಸಿಂಹರಾಶಿಯವರ ಫಲವನ್ನು ನೋಡುವಾಗ ಅಷ್ಟಮ ಶನಿಯ ಕಾಟ ಆಗಾಗ ನಿಮಗೆ ತೊಂದರೆ ಕೊಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಮಾರ್ಗ ಮಧ್ಯದಲ್ಲೂ ತೊಂದರೆ ಉಂಟಾಗ್ತದೆ, ಗಮ್ಯ ಸ್ಥಳದಲ್ಲೂ ತೊಂದರೆ ಉಂಟಾಗ್ತದೆ, ಅಥವಾ ನಿಮ್ಮ ಲಕ್ಷ್ಯ ಬೇರೆ ಆದಲ್ಲೂ ನಿಮಗೆ ತೊಂದರೆ ಆಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಆದ್ದರಿಂದ ಸ್ವಲ್ಪ ಹುಷಾರಾಗಿರಿ. ಚೋರತನ ಉಂಟಾದೀತು. ಏನಾದ್ರು ವಸ್ತುಗಳನ್ನು ತಗೊಂಡು ಹೋಗ್ತಾ ಇರ್ತೀರಿ, ಕಳ್ಳರು ಎಳೆದುಕೊಂಡು ಹೋಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಅಥವಾ ನೀವೆಲ್ಲೋ ಪ್ರಯಾಣವನ್ನು ಮಾಡಬೇಕು ಅಂತ ನೀವು ಸೂಟ್ ಕೇಸಲ್ಲೋ ಅಥವಾ ಬ್ಯಾಗದಲ್ಲೋ ಎಲ್ಲ ಬಟ್ಟೆಗಳನ್ನು ಇದನ್ನೆಲ್ಲ ಜೋಡಿಸಿ ತೊಗೊಂಡು ಹೋಗ್ತಾ ಇರ್ತೀರಿ, ಅದು ಕಳ್ಳತನ ಆಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಒಟ್ಟಾರೆ ಇಟ್ಟು ಬ್ಯಾಗೇ ಇರೋದಿಲ್ಲ. ಒಟ್ಟಾರೆ ಸಿಂಹರಾಶಿಯವರಿಗೆ ಚೋರ ಬಾಧೆ ಇವತ್ತಿನ ದಿವಸ ಆಗುವಂತಹ ಸಾಧ್ಯತೆಗಳು. ಲಾಭಸ್ಥಾನದಲ್ಲಿರ್ತಕ್ಕಂತಹ ಬುಧ ನಿಮಗೆ ಒಳ್ಳೆಯ ವಿದ್ಯಾಲಾಭವನ್ನು ಕೊಡಬಲ್ಲ, ಬುದ್ಧಿ ಲಾಭವನ್ನು ಕೊಡುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಕಾರ್ತಿವೀರ್ಯಾರ್ಜುನ ಜಪಾನುಷ್ಠಾನವನ್ನು ಮಾಡಿಕೊಳ್ಳುವುದರಿಂದ ಮುಂಬರುವಂತಹ ಆಪತ್ತಿನಿಂದ ಪಾರಾಗಲಿಕ್ಕೆ ಸಾಧ್ಯತೆ ಇದೆ. 1 ನಿಮ್ಮ ಸಂಖ್ಯೆ, ಕೆಂಪು ಬಣ್ಣ, ದಕ್ಷಿಣ ದಿಕ್ಕು ಹಾಗೂ ಪೂರ್ವ ದಿಕ್ಕು, ಸೂರ್ಯನಾರಾಯಣ ದೇವರು ಅಥವಾ ಪರಮೇಶ್ವರ, ಇದೆಲ್ಲ ನಿಮಗೆ ಅನುಕೂಲ ಸಿಂಹರಾಶಿಯವರಿಗೆ. ಈಗ ಕನ್ಯಾರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಸಪ್ತಮ ಸ್ಥಾನದಲ್ಲಿ ಶನಿ ಮಹಾತ್ಮ ನಿಂತಿದ್ದಾನೆ. 7ನೇ ಮನೆಯಲ್ಲಿ ಶನಿ ಇದ್ದಾಗ ಏನಾಗುತ್ತೆ, ಸಾಧಾರಣವಾಗಿ ನದಾರ ನಮಿತ್ರಂ, ಹೊಂದಾಣಿಕೆ ಆಗೋದಿಲ್ಲ. ಯಾವಾಗಲೂ ಜಗಳ ಮನಸ್ತಾಪಗಳಾಗ್ತಾ ಇರ್ತದೆ. ಸಣ್ಣ ಪುಟ್ಟ ವಿಷಯಕ್ಕೂ ಮನಸ್ತಾಪಗಳು, ಜಗಳ, ಹೊಂದಾಣಿಕೆ ಇಲ್ಲದೆ ಇರೋದು, ಆಮೇಲೆ ಮೇಲಿನವರಿಂದ ಬಯಸ್ಕೊಳ್ಳೋದು, ಇವೆಲ್ಲ ಇದ್ದೇ ಇರ್ತದೆ. ಭಾಳ ಕಾಳಜಿ ವಹಿಸಿ. ಜೊತೆಯಲ್ಲಿ ವ್ಯವಹಾರವನ್ನು ಮಾಡುವಾಗ ಆಲೋಚನೆ ಮಾಡಿ. ರಫ್ತು ಆಮದು ಇತ್ಯಾದಿಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ತುಂಬ ಆಲೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು.
ನಾವು ಕಳಿಸಿದ ವಸ್ತುಗಳು ಹೋಗಿ ತಲುಪ್ತದೆಯೋ ಅಥವಾ ಅವರು ಕಳಿಸಿದಂತಹ ವಸ್ತುಗಳು ನಮಗೆ ಬಂದು ತಲುಪ್ತದೆಯೋ ಹೇಳುವಂಥದ್ದನ್ನು ಆಲೋಚಿಸಿ ಹೆಜ್ಜೆಯನ್ನಿಟ್ಟಾಗ ನಿಮ್ಮ ಕಷ್ಟಗಳು ಪರಿಹಾರವಾಗುವಂತಹ ಸಾಧ್ಯತೆ. ಇದು ಕನ್ಯಾ ರಾಶಿಯವರಿಗೆ. ಕನ್ಯಾ ರಾಶಿಯವರಿಗೆ ಕರ್ಮದಲ್ಲಿ ಬುಧ ಇದ್ದದರಿಂದ ವಿದ್ಯಾಕ್ಷೇತ್ರವನ್ನು ನಡೆಸತಕ್ಕಂಥವರಿಗೆ ಅನುಕೂಲ ಉಂಟಾಗ್ತದೆ. ಲಾಭದಲ್ಲಿ ಗುರು ಇದ್ದರಿಂದ ಜ್ಞಾನ ವಿಶೇಷತೆಯಿಂದ ನಿಮಗೆ ಸಾಕಷ್ಟು ಅನುಕೂಲತೆಗಳು ಉಂಟಾಗುವಂತಹ ಸಾಧ್ಯತೆ ಇವತ್ತಿನ ದಿವಸ ಇರತಕ್ಕಂತಹದ್ದು. ಕೆಲವರಿಗೆ ಪ್ರತಿಭಾ ಪುರಸ್ಕಾರವೂ ಸಿಗುವಂತಹದ್ದಿದೆ. ದೋಷ ನಿವಾರಣೆಗಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಗುರು ಪ್ರಾರ್ಥನೆ ಮಾಡಿಕೊಳ್ಳಿ, ಗುರು ವಂದನೆಯನ್ನು ಮಾಡಿಕೊಳ್ಳಿ, ಗುರು ಮಠಕ್ಕೆ ಹೋಗಿ ಬನ್ನಿ. ಆಗ ನಿಮ್ಮ ಕಷ್ಟಗಳು ಪರಿಹಾರವಾಗಿ ಸುಖ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ. ಕನ್ಯಾ ರಾಶಿಯವರು ನೀವು 5 ನಿಮ್ಮ ಸಂಖ್ಯೆ ಬಳಸ್ಕೊಳ್ಳಿ. ಹಸಿರು ಬಣ್ಣ ನಿಮಗೆ ಆಗಿ ಬರುವಂತಹ ಬಣ್ಣ, ಜೊತೆಯಲ್ಲಿ ಉತ್ತರ ದಿಕ್ಕು ನಿಮಗೆ ಯಶಸ್ಸನ್ನು ಕೊಡುವಂತಹ ದಿಕ್ಕು. ಮಹಾವಿಷ್ಣು ದೇವರು ನಿಮಗೆ ಅನುಕೂಲವನ್ನು ಮಾಡ್ತಾನೆ. ಪ್ರಾರ್ಥನೆ ಮಾಡಿಕೊಳ್ಳಿ, ಶುಭವಾಗುತ್ತೆ ಕನ್ಯಾ ರಾಶಿಯವರು. ಈಗ ತುಲಾರಾಶಿ. ತುಲಾರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಾಧಿಪತಿ ಲಾಭಸ್ಥಾನದಲ್ಲಿದ್ದ ಈಗ ವ್ಯಯಕ್ಕೆ ಬಂದುಬಿಟ್ಟಿದ್ದಾನೆ. ವ್ಯಯದಲ್ಲಿ ಶುಕ್ರ ಇರುವುದರಿಂದ ಸಾಕಷ್ಟು ನಷ್ಟವಾಗುವಂತಹ ಸಂದರ್ಭ ಇದೆ. ಅನಿರೀಕ್ಷಿತವಾಗಿ ನಷ್ಟವನ್ನು ಅನುಭವಿಸ್ತೀರಿ. ನೀವು ಸಂಗ್ರಹಿಸಿ ಇಟ್ಟಿರತಕ್ಕಂತಹ ವಸ್ತುಗಳು ನಷ್ಟವಾಗುವಂತಹ ಲಕ್ಷಣ. ನೀವು ಮಾಡುವಂತಹ ಕೃಷಿ ಕ್ಷೇತ್ರದಲ್ಲೂ ಸಹಿತವಾಗಿ ನಷ್ಟ ಉಂಟಾಗುವಂತಹದ್ದಿದೆ. ಆದ್ದರಿಂದ ತುಂಬ ಜಾಗೃತಿಯಾಗಿರಬೇಕಾದಂತಹ ದಿವಸ. ಜೊತೆಯಲ್ಲಿ ನಾಗದೇವರ ತೊಂದರೆ. ಪಂಚಮದಲ್ಲಿ ರಾಹು ಇದ್ದಾನೆ, ಚಂದ್ರನೊಟ್ಟಿಗಿದ್ದಾನೆ. ರಾಹು ಸರ್ಪದೇವರು, ನಾಗದೇವರು ಅವರ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ ಇಂದಿನ ದಿವಸ. ಕೆಲವರಿಗಂತೂ ತುಂಬ ಕಷ್ಟವನ್ನು ಪಡಬೇಕಾದಂತಹ ಸಂದರ್ಭ ಇರ್ತದೆ. ಹೆಜ್ಜೆ ಹೆಜ್ಜೆಗೂ ಕಷ್ಟ ಇದ್ದಿರ್ತದೆ. ಇದನ್ನೆಲ್ಲ ಪರಿಹಾರ ಮಾಡುವಂತಹ ದೇವರು ಯಾವುದು? ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳ್ತೇವೆ ನಾವು. ವೆಂಕಟರಮಣನ ಪ್ರಾರ್ಥನೆಯನ್ನು ಮಾಡುವುದರಿಂದ ಅಥವಾ ಸಾಧ್ಯವಾದರೆ ತಿರುಪತಿಗೆ ಹೋಗಿ ಬರುವುದರಿಂದ ನಿಮ್ಮ ಕಷ್ಟಗಳು ದೂರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ ಇದೆ. ಮಾನಸಿಕ ಒತ್ತಡವನ್ನು ಸಹಿಸಿಕೊಳ್ಳಿ, ಅನುಕೂಲವಾಗ್ತದೆ ತುಲಾರಾಶಿಯವರಿಗೆ ಇವತ್ತಿನ ಕಾಲ ಲಕ್ಷಣದಲ್ಲಿ. 6 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಬಿಳಿ ಬಣ್ಣ ನಿಮಗೆ ಆಗಿ ಬರುವಂತಹ ಬಣ್ಣ, ಜೊತೆಯಲ್ಲಿ ಉತ್ತರ ದಿಕ್ಕು ನಿಮಗೆ ಯಶಸ್ಸನ್ನು ಕೊಡುವಂತಹದ್ದು. ಅನ್ನಪೂರ್ಣೇಶ್ವರಿ ದೇವಿಯ ದರ್ಶನದಿಂದ ನಿಮ್ಮ ಕಷ್ಟ ನಿವಾರಣೆಯಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯ ದೃಷ್ಟಿ ಇದ್ದದ್ದರಿಂದ ಭೂ ವ್ಯವಹಾರಸ್ಥರಿಗೆ ಅನುಕೂಲ ಉಂಟಾಗ್ತದೆ. ಕೃಷಿ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡವರಿಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ, ಅಥವಾ ಕೃಷಿ ಉತ್ಪನ್ನ ಮಾರಾಟ ಮಾಡತಕ್ಕಂತಹ ವ್ಯಕ್ತಿಗಳಿಗೆ ಅಭಿವೃದ್ಧಿ ಆಗುವಂತಹ ಲಕ್ಷಣಗಳು. ಧನಾಧಿಪತಿಯಾಗಿರ್ತಕ್ಕಂತಹ ಗುರು ಭಾಗ್ಯಸ್ಥಾನದಲ್ಲಿದ್ದರಿಂದ ಭಾಗ್ಯವೃದ್ಧಿ ಆಗುವಂತಹ ಸಾಧ್ಯತೆ. ಧನಸ್ಥಾನದಲ್ಲಿ ಮಾಂದ್ಯ ಇದ್ದದರಿಂದ ಕೆಲವರಿಗೆ ಕೊಟ್ಟು ಕಳೆದುಕೊಳ್ಳುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಆದ್ದರಿಂದ ತುಂಬ ಜಾಗೃತಿಯಾಗಿರಬೇಕು. ಪಂಚಮಶನಿ ಕಾಡ್ತಾ ಇದ್ದಾನೆ. ಗುರುವಿನ ಬಲ ಇದ್ದರೂ ಸಹಿತವಾಗಿ ಪಂಚಮಶನಿಯ ಕಾಟ ಇದ್ದದ್ದರಿಂದ ತುಂಬ ಜಾಗ್ರತೆ ಇರಿ. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಪಂಚಮಶನಿ ದೋಷ ಪರಿಹಾರ ಮಾಡಿಕೊಳ್ಳಿ. ಸಾಧ್ಯವಾದರೆ ಶಾಂತಿ ಏನಾದರೂ ಮಾಡಿಕೊಳ್ಳಿ, ಅಥವಾ ಎಳ್ಳನ್ನು ದಾನ ಮಾಡಿ, ಅಥವಾ ಎಳ್ಳನ್ನು ಶುದ್ಧವಾದಂತಹ ಎಳ್ಳನ್ನು ಪರಮೇಶ್ವರನಿಗೆ ಲಿಂಗಕ್ಕೆ ಅಭಿಷೇಕವನ್ನು ಮಾಡಿ. ಆಗ ನಿಮಗಿರ್ತಕ್ಕಂತಹ ದೋಷಾದಿಗಳು ಪರಿಹಾರವಾಗುವಂತಹ ಸಾಧ್ಯತೆಗಳು. ರುದ್ರ ಮಂತ್ರವನ್ನು ಪಠಿಸುವುದರಿಂದ, ರುದ್ರನ ಅನುಗ್ರಹವನ್ನು ಪಡೆಯುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಲಕ್ಷಣಗಳು. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ. ಇವತ್ತಿನ ದಿವಸ ವೃಶ್ಚಿಕ ರಾಶಿಯವರು. ವೃಶ್ಚಿಕ ರಾಶಿಯವರು ವಿಶೇಷವಾಗಿ ಸುಬ್ರಹ್ಮಣ್ಯೇಶ್ವರನ ಆರಾಧನೆ ಮಾಡುವುದರಿಂದ, 9ರ ಸಂಖ್ಯೆಯನ್ನು ಬಳಸಿಕೊಳ್ಳುವುದರಿಂದ ನಿಮಗೆ ನವನಾಗ ಸ್ತೋತ್ರವನ್ನು ಪಠನ ಮಾಡುವುದರಿಂದ ಅನುಕೂಲ ಉಂಟಾಗ್ತದೆ. ನೋಡಿ, ವೃಶ್ಚಿಕ ರಾಶಿಯವರು ವಿಶೇಷವಾಗಿ ಕೆಂಬಣ್ಣದ ಬಟ್ಟೆಯನ್ನು ಧರಿಸಿಕೊಳ್ಳಿ. ಉತ್ತರ ದಿಕ್ಕಿನಲ್ಲಿ ನಿಮ್ಮ ವ್ಯವಹಾರವನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳೆಲ್ಲ ದೂರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ. ಈಗ ಧನುರಾಶಿ. ಧನುರಾಶಿಯವರ ಫಲವನ್ನು ನೋಡುವಾಗ ಕರ್ಮಸ್ಥಾನಕ್ಕೆ ಶುಕ್ರ ಬಂದಿದ್ದಾನೆ. ಅಮಲಾಯೋಗ. ಲಗ್ನಾದ್ವಾ ಚಂದ್ರಲಗ್ನಾದ್ವಾ ದಶಮೇ ಶುಭ ಸಂಯುತೆ. ನೋಡಿ, 10ನೇ ಮನೆಯಲ್ಲಿ ಶುಭಗ್ರಹಗಳು ಬಂದಾಗ ಯೋಗೋಯಂ ಅಮಲ ಅನಾಮ, ಅಮಲ ಹೇಳುವಂಥ ಒಂದು ಯೋಗ ಆಗ್ತದೆ. ಈ ಯೋಗದ ಬಲದಿಂದ ಸಾಕಷ್ಟು ಅನುಕೂಲತೆಗಳು ಉಂಟಾಗುವಂತಹ ಸಾಧ್ಯತೆ. 4ರ ಶನಿ ಕರ್ಮದ ಶುಕ್ರನನ್ನು ನೋಡ್ತಾ ಇದ್ದಾನೆ. ಹೀಗಾಗಿ ಕೈಗೆ ಬಂದ ತುತ್ತು ಬಾಯಿಗಿಲ್ಲದ ಹಾಗೆ ಆಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಗುರುವಿನ ಬಲ ಇಲ್ಲ, ಅಷ್ಟಮದಲ್ಲಿ ಗುರು ಇದ್ದಾನೆ. ಆದ್ದರಿಂದ ಅಷ್ಟಮದ ಗುರು ಸಹಿತವಾಗಿ ನಿಮಗೆ ಏನನ್ನೂ ಕೊಡಲಿಕ್ಕಿಲ್ಲ. ಸಪ್ತಮದ ಬುಧ ಒಬ್ಬವನೇ ಗಟ್ಟಿಯಾಗಿರತಕ್ಕಂಥವನು. ಆದ್ದರಿಂದ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಶುಕ್ರನಿಗೇನಾದರೂ ಪರಿಹಾರ ಮಾಡಿಕೊಳ್ಳಿ, ಶುಕ್ರ ಶಾಂತಿ ಮಾಡಿಕೊಳ್ಳಿ. ಆಗ ನಿಮ್ಮ ಕಷ್ಟಗಳು ಪರಿಹಾರವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಶುಕ್ರನಿಗೆ ಪರಿಹಾರ ಅಂದರೆ ಏನು ಮಾಡ್ತೀರಿ? ಬಿಳೆ ಬಣ್ಣದ ವಸ್ತ್ರವನ್ನು ದಾನ ಮಾಡೋದು, ಅದರಿಂದ ಅನುಕೂಲ ಉಂಟಾಗ್ತದೆ. ಹಾಗಂತ ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಬಣ್ಣ ಹಳದಿ ಮತ್ತು ಕೇಸರಿ.
3 ನಿಮಗೆ ಉಪಯೋಗಕ್ಕೆ ಬರುವಂತಹ ಸಂಖ್ಯೆ, ಉತ್ತರ ದಿಕ್ಕಿನಲ್ಲಿ ವ್ಯವಹಾರ, ಗುರು ರಾಯರ ಸೇವೆ. ಇದನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟ ನಿವಾರಣೆ ಆಗುವಂತಹ ಲಕ್ಷಣ ಇದೆ. ಮಾಡಿಕೊಳ್ಳಿ. ಧನುರಾಶಿಯವರು. ಈಗ ಮಕರ ರಾಶಿ. ಮಕರ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಗೆ ಪಂಚಮದಲ್ಲಿ ಕುಜ ಇದ್ದಾನೆ. ಆದ್ದರಿಂದ ಮಕ್ಕಳಿಂದ ತೊಂದರೆ ಉಂಟಾಗುವಂತಹ ಸಾಧ್ಯತೆಗಳು, ಕೆಲವು ಅಪಾಯಗಳು ಕಂಡುಬರುವಂತಹದ್ದಿದೆ. ತುಂಬ ಜಾಗೃತಿಯಾಗಿರಿ. ನಿಮ್ಮ ರಾಶಿಯಿಂದ ಸಪ್ತಮ ರಾಶಿಯಲ್ಲಿ ರವಿ ಗುರುವಿನ ಯುತಿ ಇದ್ದದ್ದರಿಂದ ರಾಜಕೀಯ ವ್ಯಕ್ತಿಗಳಿಂದ ನಿಮಗೆ ಅನುಕೂಲ ಉಂಟಾಗ್ತದೆ. ವ್ಯವಹಾರದಲ್ಲಿ ಅಭಿವೃದ್ಧಿ ಆಗ್ತದೆ. ಮಾನಸಿಕವಾದಂತಹ ಹಿಂಸೆ ನಿವಾರಣೆ ಆಗ್ತದೆ. ಜೊತೆಯಲ್ಲಿ ಕೆಲಸ ಕಾರ್ಯಗಳು ನಿಮಗೆ ಬಡ್ತಿಯನ್ನು ಕೊಡುತ್ತದೆ. ಇದೆಲ್ಲವನ್ನು ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಆಂಜನೇಯನ ಸೇವೆ. ಆಂಜನೇಯನಿಗೆ ಪೂಜೆ ಪುನಸ್ಕಾರವನ್ನು ಮಾಡಿಕೊಳ್ಳಿ. ಜೊತೆಯಲ್ಲಿ ಹನುಮಾನ್ ಚಾಲಿಸವನ್ನು ಸಾಧ್ಯವಾದರೆ ಓದಿ. ಆಗ ನಿಮ್ಮ ಕಷ್ಟ ನಿವಾರಣೆ ಆಗ್ತದೆ. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 8 ಮತ್ತು 4 ಬಳಸ್ಕೊಳ್ಳಿ. ಅದರಿಂದ ನಿಮಗೆ ಅನುಕೂಲ ಉಂಟಾಗುವಂಥದ್ದಿದೆ. ಕಪ್ಪು ಬಣ್ಣ, ಬಿಳಿ ಬಣ್ಣ ನಿಮಗೆ ಯಶಸ್ಸನ್ನು ತರುತ್ತದೆ, ಶುಭ ಉಂಟಾಗ್ತದೆ ಮಕರ ರಾಶಿಯವರಿಗೆ ಇವತ್ತಿನ ಕಾಲಲಕ್ಷಣದಲ್ಲಿ. ಈಗ ಕುಂಭರಾಶಿ. ಕುಂಭರಾಶಿಯವರ ಫಲವನ್ನು ನೋಡುವಾಗ ಸಪ್ತಮ ಸ್ಥಾನದಲ್ಲಿ ಕೇತು ಇದ್ದಾನೆ, ನಿಮ್ಮ ರಾಶಿಯಲ್ಲಿ ರಾಹು ಇದ್ದಾನೆ. ಕೆಲವರಿಗಂತೂ ನಾಗದೋಷ, ಚರ್ಮದಲ್ಲಿಯ ನಾಗದೋಷಗಳು ಕಾಣಿಸುವಂತಹ ಸಾಧ್ಯತೆ ಇರತಕ್ಕಂಥದ್ದು, ತುರಿಕೆ, ನವೆ, ಹಿಂಸೆ ಉಂಟಾಗುವಂತಹ ಸಾಧ್ಯತೆ ಇದೆ ಇವತ್ತಿನ ದಿವಸ. ಜೊತೆಯಲ್ಲಿ ನಿಮ್ಮ ರಾಶಿಯಲ್ಲೇ ಚಂದ್ರನಿದ್ದಾನೆ, 6ನೇ ಮನೆ ಅಧಿಪತಿ, ಶತ್ರುಸ್ಥಾನಾಧಿಪತಿ. ಸ್ತ್ರೀಯರೇ ಶತ್ರುಗಳಾಗುವಂತಹ ಸಾಧ್ಯತೆ, ಅಕ್ಕಪಕ್ಕದವರಿಂದ ತೊಂದರೆ ಉಂಟಾಗುವಂತಹ ಸಾಧ್ಯತೆಗಳು, ಮನಸ್ತಾಪಗಳು ಉಂಟಾಗ್ತದೆ. ಜೊತೆಯಲ್ಲಿ 3 ರಸ್ತೆ ಸೇರುವ ಜಾಗದಲ್ಲಿ ನಿಮಗೇನಾದರೂ ಆಪತ್ತು ಬರುವಂತಹ ಸಾಧ್ಯತೆಯೂ ಇರತಕ್ಕಂಥದ್ದು. ದೋಷ ನಿವಾರಣೆಗಾಗಿ ನೀವು ಮಾಡಿಕೊಳ್ಳಬೇಕು ಏನನ್ನ, ಆಂಜನೇಯನ ಉಪಾಸನೆಯನ್ನೇ ಮಾಡಿಕೊಳ್ಳಿ. ಹನುಮಾನ್ ಚಾಲಿಸಾವನ್ನು ಓದಿ ಅಥವಾ ಒಡವಾನರ ಸ್ತೋತ್ರವನ್ನು ಪಠನ ಮಾಡಿಕೊಳ್ಳಿ. ಆಗ ನಿಮಗಿರ್ತಕ್ಕಂತಹ ತೊಂದರೆಗಳು ನಿವಾರಣೆಯಾಗುವಂತಹ ಲಕ್ಷಣ ಇರತಕ್ಕಂತಹದ್ದು. ಮೃತ್ಯುಂಜಯನ ಅನುಗ್ರಹ ನಿಮಗೆ ಬೇಕೇ ಬೇಕು, ಅದನ್ನ ಪಡ್ಕೊಳ್ಳಿ. ನೀವು ಬಳಸಿಕೊಳ್ಳಬೇಕಾದಂತಹ ಸಂಖ್ಯೆ 8 ಮತ್ತು 7. ಜೊತೆಯಲ್ಲಿ ಕಪ್ಪು, ಬಿಳಿ, ಹಸಿರು, ನೀಲಿ ಇತ್ಯಾದಿ ಬಣ್ಣಗಳು ನಿಮಗೆಲ್ಲ ಅನುಕೂಲವನ್ನು ತರುವಂತಹದ್ದು. ಉತ್ತರ ದಿಕ್ಕಿನ ವ್ಯವಹಾರದಿಂದ ಕಾರ್ಯಸಿದ್ಧಿ ಆಗ್ತದೆ ಕುಂಭರಾಶಿಯವರಿಗೆ ಇವತ್ತಿನ ಕಾಲಲಕ್ಷಣದಂತೆ. ಈಗ ಮೀನರಾಶಿ. ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಶನಿ ಮಹಾತ್ಮನಿದ್ದಾನೆ. ಕೈಕಾಲುಗಳಿಗೆ ತೊಂದರೆಯನ್ನು ಕೊಡ್ತಾನೆ. ಏನಾದರೂ ಏಟು ಮಾಡ್ಕೊಳ್ತೀರಿ, ಬಿದ್ದು ಏಟಾಗ್ಬೋದು, ಏನಾದರೂ ವಸ್ತುಗಳು ತಾಗಿ ಪೆಟ್ಟಾಗುವಂತಹ ಸಾಧ್ಯತೆ, ಕಾಲಿನಲ್ಲಿ ನೋವು ಕಾಣಿಸುವಂತಹ ಸಾಧ್ಯತೆ ಇರತಕ್ಕಂಥದ್ದು. ನಿಮ್ಮ ರಾಶಿಯಿಂದ ಪಂಚಮ ರಾಶಿಯಲ್ಲಿ ಗುರು ಇರುವುದರಿಂದ ದೈವಾನುಕೂಲ ಚೆನ್ನಾಗಿದೆ. ಮಕ್ಕಳಿಗೆ ಒಳ್ಳೆಯದು, ಮಕ್ಕಳ ಭವಿಷ್ಯಕ್ಕೆ ಒಳ್ಳೆಯದು, ಮಕ್ಕಳ ಉನ್ನತಿಗೆ ಒಳ್ಳೆಯದು, ಮಕ್ಕಳ ಕಾರ್ಯಕ್ಷೇತ್ರಕ್ಕೆ ಒಳ್ಳೆಯದಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ನೋಡಿ, ಮೀನರಾಶಿಯವರಿಗೆ ದ್ವಿತೀಯಾಧಿಪತಿ ತೃತೀಯದಲ್ಲಿದ್ದಾನೆ. ಹೀಗಾಗಿ ಅಣ್ಣ ತಮ್ಮಂದಿರ ವ್ಯವಹಾರದಲ್ಲಿ ಜಗಳ, ಮನಸ್ತಾಪಗಳು ಕಂಡುಬರುವಂತಹದ್ದಿದೆ. ಈ ಎಲ್ಲ ದೋಷ ನಿವಾರಣೆಗೆ ಸುಬ್ರಹ್ಮಣ್ಯೇಶ್ವರನ ಆರಾಧನೆ, ಜೊತೆಯಲ್ಲಿ ರಾಯರ ಸೇವೆ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗಿ ಸುಖ ಪ್ರಾಪ್ತಿ, ನೆಮ್ಮದಿ. 3 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಉತ್ತರ ದಿಕ್ಕು ನಿಮಗೆ ಆಗಿ ಬರುವಂತಹ ದಿಕ್ಕು. ಹಳದಿ ಬಣ್ಣ, ಕೇಸರಿ ಬಣ್ಣ ನಿಮಗೆ ಆಗ್ತದೆ. ಪರಿಹಾರವನ್ನು ಕಂಡುಕೊಳ್ಳಿ. ಜೊತೆಯಲ್ಲಿ ಗುರು ದಕ್ಷಿಣಾಮೂರ್ತಿಯ ಪೂಜೆಯನ್ನು ಮಾಡುವುದರಿಂದ ಕ್ಷೇಮವಾಗ್ತದೆ. ವೀಕ್ಷಕರೇ, ಇವತ್ತು ಸಂಕಷ್ಟಹರ ಚತುರ್ಥಿ. ಆದ್ದರಿಂದ 12 ರಾಶಿಯವರು ಸಂಕಷ್ಟಹರ ಚತುರ್ಥಿಯ ಆರಾಧನೆಯನ್ನು ಮಾಡಿಕೊಳ್ಳುವುದರಿಂದ, ಗಣಪತಿ ಉಪಾಸನೆಯನ್ನು ಮಾಡಿಕೊಳ್ಳುವುದರಿಂದ ನಿಮಗೆ ಬಂದಿರತಕ್ಕಂತಹ ಸಂಕಷ್ಟಗಳೆಲ್ಲ ದೂರವಾಗಿ ಸುಖ ನೆಮ್ಮದಿಯನ್ನು ಕಾಣುವಂತಹ ಒಂದು ಸುಯೋಗದ ಕ್ಷಣಗಳು. ಮಾಡಿಕೊಳ್ಳಿ, ಶುಭವಾಗುತ್ತೆ. ವೀಕ್ಷಕರೇ, ಮನೆಯ ಸುತ್ತಮುತ್ತ ನೀವು ಶುದ್ಧತೆಯಿಂದ ಇಟ್ಟುಕೊಳ್ಳಬೇಕಾಗಿರ್ತಕ್ಕಂಥದ್ದು. ಯಾವುದೇ ಗಲೀಜಾಗಿರಲಿ, ಯಾವುದೇ ಮಲಿನವಾದ ವಸ್ತುಗಳನ್ನಾಗಿರಲಿ ಅಥವಾ ಕಸಗಳನ್ನಾಗಿರಲಿ ಮನೆಯ ಅಕ್ಕಪಕ್ಕದಲ್ಲಿ ಹಾಕಬೇಡಿ. ಪರಿಸರವನ್ನು ಎಷ್ಟು ಶುದ್ಧವಾಗಿ ಇಡ್ತೀರೋ ಅಷ್ಟು ನಿಮಗೆ ಅನುಕೂಲವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಮನಸ್ಸು ದುರ್ಬಲ, ಕ್ಷಣಕ್ಕೊಂದು ರೀತಿಯಲ್ಲಿರ್ತದೆ. ಅದನ್ನು ಹಿಡಿದಿಟ್ಟುಕೊಳ್ಳೋದು ಕಷ್ಟ. ಅದನ್ನು ಸರಿ ಮಾಡಿಕೊಳ್ಳುವುದಕ್ಕೆ ನಮ್ಮ ಪರಿಸರವನ್ನು ನಾವು ಶುದ್ಧವಾಗಿಟ್ಟುಕೊಂಡಾಗ ನಮ್ಮ ಮನಸ್ಸು ಸರಿಯಾಗಿರ್ತದೆ. ಮಾಡಿಕೊಳ್ಳಿ, ಶುಭವಾಗ್ತದೆ. 12 ರಾಶಿಯವರು. ವೀಕ್ಷಕರೇ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಲೈಕ್ ಕೊಡಿ. ಕೆಳಭಾಗದಲ್ಲಿ ನಂಬರ್ಗಳು ಬರ್ತಾ ಇದೆ, ಬೇಕಾದರೆ ಉಪಯೋಗಿಸ್ಕೊಳ್ಳಿ. ಶುಭವಾಗುತ್ತೆ.